ಜೈ ಡಾಕ್ಟರ್ ರಾಜ್. ನಾನು ಗುಲ್ಬರ್ಗ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಸಂಘದ ಜಿಲ್ಲಾಧ್ಯಕ್ಷರು ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ನಾಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ನಮ್ಮ ಸಂಘ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಬೆಳಿಗ್ಗೆ 12 ಗಂಟೆಗೆ ಬೇಸಿಗೆ ಕಾಲಕ್ಕಾಗಿ ಬಿಸಿಲಿನ ಸಂಕಷ್ಟಕ್ಕಾಗಿ ಹೋಗ ಬರ ಜನರಿಗೆ ಬೇಸಿಗೆ ಮುಗಿಯವರೆಗೂ ನೀರಿನ ಸೌಲಭ್ಯ ಮಾಡಿರ್ತಿದ್ದೀವಿ. ಅವ್ರಿಗೆ ಕುಡಿಲಿಕ್ಕೆ ಜನರಿಗೆ, ಸಾರ್ವಜನಿಕರಿಗೆ. ಅಲ್ಲದೆ ಮಧ್ಯಾಹ್ನ ಅವರ ಹುಟ್ಟಿದಬ್ಬ ಅಂಗವಾಗಿ ಅನ್ನ ಪ್ರಸಾದ ಅಂದ್ರೆ ದಾಸೋಹ ಮಧ್ಯಾಹ್ನ 12 ಗಂಟೆಯಿಂದ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಅಂದ್ರೆ ದಲಿತ ಸೈನ್ಯ ರಾಜ್ಯಾಧ್ಯಕ್ಷರು ಹನುಮಂತ್ ಹಸಂಗಿ ಸಾಹೇಬ್ರ ಕೈಲಿಂದ, ಹಾಗೂ ನಾನು ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿ ಹಾಗೂ ಮಂಜುನಾಥ್ ಭಂಡಾರಿ ಆಯ್ತು, ವಾರ್ಡ್ ನಂಬರ್ 39 ಕುಮಾರಿ ರೇಣುಕಾ ಪಿ ಹೋಳ್ಕೇರ್ ಅಂತೇಳಿ ಅವರು ಸಮ್ಮುಖದಾಗ ಆಯ್ತು, ನಮ್ಮ ಆತ್ಮೀಯರಾದ ವೀರೇಶ್ ಕುಮಾರ್ ಪಾಟೀಲ್ ಅಂತೇಳಿ ನಮ್ಮ ಎಲ್ಲರ ಸಮ್ಮುಖದಾಗ ಮಧ್ಯಾಹ್ನ 12 ಗಂಟೆಗೆ ಕುಡಿಯುವ ನೀರಿನ ಹಾಗೂ ದಾಸೋಹ ಸಮಾರಂಭ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತದೆ. ನಂತರ ಸಾಯಂಕಾಲ 6 ಗಂಟೆಗೆ ಇಲ್ಲಿ ಒಂದು ಹಬ್ಬದ ವಾತಾವರಣ ಮಾಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡಿದ್ದೀವಿ. ನಾಳೆ ಈ ಟೈಮಿಗೆ ಇಲ್ಲಿ ಹಬ್ಬ ನಡೆದಿರ್ತದೆ, ಪುನೀತ್ ರಾಜ್ಕುಮಾರ್ ಹಬ್ಬ ಅಂತೇಳಿ ಇಲ್ಲಿ ನಡೆದಿರ್ತದೆ. ಗುಲ್ಬರ್ಗದಾಗ ಎಲ್ಲಿರಪ್ಪ ಅಂದ್ರೆ ಸಂಗಮೇಶ್ವರ ಕಾಲನಿ ರಾಜ್ಕುಮಾರ್ ಅಪ್ಪು ಸರ್ಕಲ್ ನಲ್ಲಿ ನಡೆದಂತ ಎಲ್ಲರೂ ಅನ್ಬೇಕು. ಆ ತರ ಒಂದು ಹಬ್ಬದ ವಾತಾವರಣ ಮೂಡ್ತದೆ ನಾಳೆಗೆ. ಈ ಕಾರ್ಯಕ್ರಮಕ್ಕೆ ಅತಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ನಾಳೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿತನುಡಿಗಳು ಅವರ ಬಾಯಿಲಿಂದ ಒಂದು ಎರಡು ಕಡೆ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಓಪನಿಂಗ್ ಆಗ್ತಾ ಇದೆ, ಉದ್ಘಾಟನೆ ಸಮಾರಂಭ ನಡೀತಾ ಇದೆ. ಅದಕ್ಕೆ ಮುಖ್ಯ ಸಿದ್ದರಾಮಯ್ಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸ್ತದಿಂದ ಮೂರ್ತಿ ಸ್ಥಾಪನೆ ಕೊಡ್ತಾ ಇದೆ. ಆದ್ರೆ ಗುಲ್ಬರ್ಗ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ನಮ್ಮ ಗುಲ್ಬರ್ಗ ಪ್ರಿಯಾಂಕಾ ಸಾಹೇಬ್ರು ಉಸ್ತುವಾರಿಯರ ಏನ್ ಮಾಡ್ತಾ ಇದ್ದಾರೆ? ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮ ಮಾಡಿದ್ರೆ ಪ್ರಿಯಾಂಕಾ ಸಾಹೇಬ್ರು ಬಾಜು ಹೋಗಿ ಕೊಡ್ತಿದ್ರು, ಅವ್ರ ಮನೆಗೆ ಹೋಗಿ ಭೇಟಿ ಹತ್ತಿದ್ರು. ಅವಾಗೆಲ್ಲ ಬಂತ ಇದ್ದಾಗ ಕರೋನಾ ಟೈಮ್ದಾಗ ಸಿಎಂ ಮನೆಗೆ ಹೋಗಿ, ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ 50 ಲಕ್ಷ ರೂಪಾಯಿ ಕೊಟ್ರು. ಯಾರು? ಪುನೀತ್ ರಾಜ್ಕುಮಾರ್. ಅಂತ ವ್ಯಕ್ತಿ, ಇಡೀ ಭಾರತಕ್ಕೆ ಬೇಕಾದಂತ ವ್ಯಕ್ತಿ. ನಮ್ ಬರೇ ಕರ್ನಾಟಕಕ್ಕಲ್ಲ, ಎಲ್ಲಪ್ಪ ಅಂತ ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಹೊರದೇಶದಾಗನು ಅವ್ರ ಪ್ರತಿಮೆ ಸ್ಥಾಪನೆಗೊಂಡಿದ್ದಾವೆ. ಇಂಥ ವ್ಯಕ್ತಿಗೆ ಒಂದು ಗುಲ್ಬರ್ಗ ಸಂಗಮೇಶ್ವರ ಕಾಲನಿಯಲ್ಲಿ ಸುಮಾರು ಒಂದು 60 ಬೈ 60 ಜಾಗದಾಗ 10 ಫೀಟ್ ಜಾಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಅದೇ ಹೇಳ್ತಾ ಇದೀವಿ ಪ್ರಿಯಾಂಕಾ ಸಾಹೇಬ್ರಿಗೆ, ಉಸ್ತುವಾರಿ ಇದ್ರಿ ಪುನೀತ್ ಅಪ್ಪು ಸರ್ಕಲ್ ಅಂತ ನಾವು ಮಾಡಿದೀವಿ, ಅದಕ್ಕೆ ಜಾಗ ಹೆಚ್ಚಿಗೆ ಕೊಡ್ರಿ. ನಮಗ 15 ಬೈ 15 ಜಾಗ ಕೊಟ್ರಿ ಅಂದ್ರೆ ಕಡೆಗೆ 10 ಬೈ 10 ಜಾಗ ಕೊಟ್ರಿ ನಾವು ಸ್ವಂತ ಮಾಡ್ತೀವಿ. ನೀವು ಸರ್ಕಾರ ಕಡೆಯಿಂದ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಬರೇ ಜಾಗ ಒಂದು ಡಿಕ್ಲೇರ್ ಮಾಡ್ರಿ. ಕಾರ್ಪೊರೇಷನ್ ಮೇಯರ್ಗೆ ಹೇಳ್ರಿ, ಕಮಿಷನರ್ಗೆ ಹೇಳ್ರಿ, DC ಮೇಡಮ್ಗೆ ಹೇಳ್ರಿ, ಒಂದು ಅಪ್ಪು ಸರ್ಕಲ್ ಮಾಡ್ಯಾರ ಅಲ್ಲಿ ಜಾಗ ಕೊಡ್ರಿ ಅವ್ರಿಗೆ ಅಂತ ಹೇಳಿ. ದೊಡ್ಡ ಜಾಗ ಅದ. ಮೆನೋಗ್ರಾಮ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿವ್ರಿ, ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟಿವಿ, ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿವಿ. ಯಾರ ಕಿಮ್ಯಾಗ ಹೋಗ್ತಾ ಇಲ್ಲ. ಅದಕ್ಕೇನದ, ನಾವು ನಿಮಗ ಕೈ ಮುಗಿದು ಹೇಳ್ತಿದ್ದೀವಿ ಮಾಡ್ರಿ ಸರ್ ಅಂತ ಹೇಳಿ. ಸಪೋಸ್ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಜಬರ್ದಸ್ತಿ ಮಾಡ್ತೀವಿ. ನಾವೇನ್ ನಮ್ಮ ಮನೇಲಿ ಮಾಡ್ಲಿಕ್ಕತ್ತಿಲ್ಲ, ಅಪ್ಪು ಸರ್ಕಲ್ ಅನ್ನು ಮಾಡ್ತೀವಿ. ನಮ್ಮ ಮೇಲೆ ನೀವು ಏನ್ ಕ್ರಮ ಕೈಗೊಂಡ್ರು ನಾವು ಸಿದ್ಧ ಹೋಗಿವಿ ನಿಮ್ಗೆ. ಬಟ್ ನಾವು ಮಾಡೋದು ಗ್ಯಾರಂಟಿ. ನಿಮ್ ಕೈ ಜೋಡಿಸಿ ಹೇಳ್ತೀವಿ. ಇದು ಒಂದು ಕೈಯ ತಲೆಯಾಗ ತಗೊಂಡು ಅಪ್ಪು ಸರ್ಕಲ್ ನಿಮ್ ಕೈಲಿಂದ ಉದ್ಘಾಟನೆ ಮಾಡ್ರಿ, ಪ್ರತಿಮೆ ನಾ ಕೊಡ್ತೀನಿ. ನಮ್ಮ ಸಂಘದ ಕಡೆ ನಾ ಸ್ವಂತ ಖರ್ಚು ಮಾಡಿ ನಾನು ಏನ್ ಬೇಕಿಲ್ಲ ಗಾರ್ಡನ್ ಸಿಸ್ಟಮ್ ನಾ ಮಾಡ್ತೀನಿ. ನೀವು ಬರೇ ಬಂದು ಉದ್ಘಾಟನೆ ಮಾಡಿ ಹೋದ್ರೆ ಸಾಕು. ದಯಮಾಡಿ ನಿಮ್ ಕೈ ಜೋಡಿಸಿ ಹೇಳ್ತೀನಿ ಪ್ರಿಯಾಂಕಾ ಸಾಹೇಬ್ರೆ, ಇದೊಂದು ಮನಸ್ ಮೇಲೆ ತಗೋರಿ. ಗುಲ್ಬರ್ಗ ಉಸ್ತುವಾರಿ ಇರಿ, ಎಲ್ಲಾ ಕಡೆ ಆಗ್ಯಾವ. ನಮ್ ಮಾಮೂಲಿ ಏಟದ ಇದು ಮದ್ರಕಿ ಅಲ್ಲಿ ದಸನಾಪುರ ಸಾಹೇಬ್ರ ಮಾಡ್ರ.
ಪ್ರಿಯಾಂಕಾ ಸಾಹೇಬ್ರೆ, ನಿಮ್ ಕೈ ಮುಗಿದು ಕೇಳ್ತೀನಿ, ಅಪ್ಪು ಸರಿ ಹೋದಾಗ ತಮ್ಮ ಪೂರಾ ಕರ್ನಾಟಕ ಸರ್ಕಾರ ಅಲ್ಲದೆ ಎಲ್ಲಾ ಪಕ್ಷಗಳು ಅಲ್ಲಿ ಇದ್ರಿ. ಆ ಎಷ್ಟು ಜನ ಅನ್ನೋದು ನಿಮಗ್ ಗೊತ್ತದ. ಈಗ ನಾವು ಹೇಳೋದಕ್ಕಿಂತ ನೀವು ಸ್ವಂತ ನೋಡಿರಿ, ಸುಮಾರು ಒಂದು 25ರಿಂದ 28 ಲಕ್ಷ ಜನ ಅಂತ ವ್ಯಕ್ತಿ ನಿಧನ ಆದಾಗ ಬಂದಾರ ಅಂತಂದ್ರೆ ತಮಗ್ ಗೊತ್ತದ. ತಾವ್ ಯಾಕೆ ನಿರ್ಲಕ್ಷ್ಯ ತಗೋತಾ ಇದ್ರಿ ಗುಲ್ಬರ್ಗಾಕ? ತಾವ್ ಸ್ವಂತ ನಿಂತು ಮಾಡ್ಬೇಕು ಅಪ್ಪು ಸರ್ಕಲ್ ಅಂತ ಹೇಳಿ ಪ್ರತಿಮೆ ಸ್ಥಾಪನೆ ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ? ಏನ್ ಕಾರಣ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಇದ್ದಾಗ ಎಲ್ಲ ಮಾಡಿದ್ರಿ, ಎಲ್ಲ ಆದ್ರಿ, ಎಲ್ಲಾ ಕಡೆ ಮಾಡ್ತಾ ಇದ್ರಿ. ಬೆಂಗಳೂರಿಗೆ ಮಾಡಿದ್ರಿ, ಮೊನ್ನೆ ಅಶ್ವಿನಿ ಮೇಡಮ್ ಜೊತೆ ಹೋಗಿ ಎಲ್ಲರೂ ಉದ್ಘಾಟನೆ ಮಾಡಿ ಬಂದ್ರಿ. ಗುಲ್ಬರ್ಗ ಬಿಟ್ಟು ಎಲ್ಲಾ ಕಡೆ ಎಲ್ಲಿ ಹೇಳ್ರಿ, ರಾಯಚೂರ್ ಕದ. ಗುಲ್ಬರ್ಗ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ನೀವು? ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಪ್ರಿಯಾಂಕಾ ಸಾಹೇಬ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋದು ಇಷ್ಟಪಡೋದು ಏನಂದ್ರೆ, ಮುಂದಿನ ಅಪ್ಪು ಅವರ ಬರ್ತ್ಡೇ ಬರೋವರೆಗೂ ತಾವು ಸ್ವಂತ ಗೌರ್ಮೆಂಟ್ ಕಡೆಯಿಂದ ಇದು ಜಾಗ 15x15 ಮಂಜೂರಿ ಮಾಡಿ ನಮಗ ಒಪ್ಪಿಸ್ತದೆ. ನಾನು ಸ್ವಂತ ಖರ್ಚಿನಲ್ಲಿ ನಾನು ಪ್ರತಿಮೆ ಸ್ಥಾಪನೆ ಮಾಡ್ತೀನಿ. ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ನಾ ಮಾಡ್ತೀನಿ. ನನ್ನ ಮೇಲೆ ಕೇಸ್ ಮಾಡ್ತೀರಿ, ನನಗೆ ಒಳಗೆ ಹಾಕ್ತೀರಿ ಅಷ್ಟೇ. ಅದಕ್ಕಿಂತ ಜೀವರೇ ಹೊಡೆಯಲ್ಲ ನೀವು. ಬಟ್ ಇದೊಂದು ಛಲ ಸಾಧಿಸಿ ತೋರಿಸ್ತೀನಿ. ನಾವ್ ನೋಡ್ರಿ, ರಾಜ್ಕುಮಾರ್ ಸಲಕ್ಕೆ ಜೀವ ಕೊಟ್ಟವ್ರಿ, ಅವ್ರ ಸಲಕ್ಕೆ ಏನ್ ಮಾಡ್ಲಿಕ್ಕೂ ತಯಾರಿದ್ದವ್ರಿ. ನಾನು ಇದಕ್ಕೆಲ್ಲ ಎಲ್ಲಾನೇ ಮಾಡ್ಕೊಂಡಿನಿ, ಆಸ್ತಿ ಮಾಡ್ಕೊಂಡಿನಿ, ಗಾಡಿಗಳು ಮಾಡ್ಕೊಂಡಿನಿ ಸಮಯ ಬಂದಾಗ. ಬಟ್ ಬಿಟ್ಟಿಲ್ಲ ಅನ್ಸಿದ್ದ. ಈಗನು ನಿಮ್ಗೆ ಹೇಳ್ಕತ್ತೀನಿ, ಕೈ ಜೋಡಿಸಿ ಮುಂದಿನ ಅವರು ಹುಟ್ಟಿದಬ್ಬ ಬರೋವರೆಗೂ ತಾವು ಇದು ಮನಸ್ ಮೇಲೆ ತಗೊಂಡು ಇದು ಇಲ್ಲಿ ಬಂದು ಜಾಗ ಪರಿಶೀಲನೆ ಮಾಡ್ರಿ ಅಂತ ಹೇಳೋವರೆಗೂ ನಾ ಬಿಡಲ್ಲ. ಸಪೋಸ್ ನೀವು ಮಾಡ್ಲಿ ಅಂದ್ರೆ ನಾನು ಮುಂದಿನ ವರ್ಷ ಮಾಡ್ತೀನಿ. ಪ್ರಿಯಾಂಕಾ ಸಾಹೇಬ್ರೆ, ನನ್ನ ಮೇಲೆ ನೀವು ಏನ್ ಆಕ್ಷನ್ ತಗೊಂಡ್ರು ನಾನು ಬದ್ಧವಾಗಿನಿ ಅಂತೇಳಿ ನಿಮ್ ಕೈ ಜೋಡಿಸಿ ಹೇಳ್ತೀನಿ. ಇದು ಮನಸ್ ಮೇಲೆ ತೋರಿ. ಅಲ್ಲದೆ ಇನ್ನೊಂದು ತಮ್ಮ ಮುಖಾಂತರ ನಾಳೆ ಗುಲ್ಬರ್ಗ ಎಲ್ಲಾ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಅಭಿಮಾನಿಗಳಂತಲ್ಲ, ಎಲ್ಲಾ ಅಭಿಮಾನಿಗಳು.